ಮಾಡಿ. ನಾವಿನ್ನ ಈಗ ಈ ಮಹಾಕುಂಭ ಅಂತಂದ್ರೆ ಇದರ ಹಿನ್ನೆಲೆ, ಇದು ಹುಟ್ಟಿದ ಕಥೆ, ಇದು ಪುರಾಣದಲ್ಲಿ ಯಾವ ರೀತಿ ಉಲ್ಲೇಖ ಇದೆ, ಯಾವಾಗಿಂದ ಆರಂಭ ಆಯಿತು ಅನ್ನೋದ್ರ ಬಗ್ಗೆ ನಾವು ಗಮನಿಸೋದಾದ್ರೆ, ಅಂದರೆ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ಯಾವ ದ್ಯೋತಕವಾಗಿ ಇದನ್ನು ಆಚರಣೆ ಮಾಡಲಾಗುತ್ತೆ, ಈ 4 ಸ್ಥಳಗಳ ಮಹತ್ವದ ಬಗ್ಗೆ ಸ್ವಲ್ಪ ಹೇಳ್ಬೋದು. ನಾನು ಆಗಲೇ ಹೇಳಿದಂತೆ ಇದಕ್ಕೆ ಇಂಥವರು ಶುರು ಮಾಡೋದು ಅಂತಂತ ಇಲ್ಲ. ಆದರೆ ಬೇಕಾದಷ್ಟು ವಿಷಯಗಳಲ್ಲಿ ಅಂದರೆ ಕೆಲವು ಕಥೆಗಳು ಹೇಳುತ್ತೆ ಅಮೃತ ಮಂಥನ ಮಾಡುವ ಸಂದರ್ಭದಲ್ಲಿ ಅಮೃತ ಬಿಂದುಗಳು ಬಿದ್ದು. ಹೌದು ಹೌದು, ಅದು ಅಲ್ಲೇ ಯಾಕೆ ಅಂತನ್ನೋದಕ್ಕೆ ಕಾರಣ ಉಂಟು. ಆಯಿತಾ? ಈ ಅದರ ಹಿನ್ನೆಲೆಯಾಗಿ ಒಂದಷ್ಟು ವಿಷಯವನ್ನು ಓದಿ ಹೇಳ್ತೇನೆ. ಅದನ್ನು ನಾವು ಮತ್ತೆ ವಿಸ್ತಾರ ಮಾಡಬಹುದು. ನಮಗೆ ಯಾಕೆ ಈ ಸ್ನಾನಗಳು, ಇಂಥ ವಿಶೇಷ ಸ್ನಾನಗಳು ಪುಣ್ಯ ಅಂತಂತ ಅನ್ನೋದಕ್ಕೂ ಕೂಡ ನಾವು ವಿಚಾರ ಇಲ್ಲದೆ ಯಾವುದನ್ನು ಮಾಡಲಿಕ್ಕಾಗಲ್ಲ. ಹಾಗಾಗಿ ಆ ವಿಚಾರ ಏನು ಅಂತಂದರೆ, ಸನಾತನ ಪರಂಪರೆಯಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶುಚಿತ್ವ. ಎಲ್ಲ ಕಡೆಯೂ ನಾವು ನೋಡ್ತಕ್ಕಂಥದ್ದು ಶುಚಿತ್ವ, ಒಳಗೆ ಮತ್ತು ಪುಣ್ಯ ಪಾಪಗಳ ಚಿಂತನ. ಏನಪ್ಪ ಧರ್ಮಶಾಸ್ತ್ರಗಳ ಅರ್ಥ? ಪುಣ್ಯ ಪಾಪಗಳ ಚಿಂತನ ಮತ್ತು ಶುಚಿತ್ವವನ್ನು ಕಾಪಿಟ್ಟುಕೊಳ್ತಕ್ಕಂಥದ್ದು ಈಸ್ ಈಕ್ವಲ್ ಟು ಧರ್ಮಶಾಸ್ತ್ರಗಳ ಎಷ್ಟೋ ಎಲ್ಲ ತೆಗೆದಿಟ್ಟು ಒಂದು ಸಿಂಪಲ್ ಅರ್ಥ ಏನು, ಧರ್ಮಶಾಸ್ತ್ರಗಳು ಯಾಕೆ ಇದೆ ಅನ್ನೋಕ್ಕೆ ಇಷ್ಟೇ ಅರ್ಥ. ಒಂದು ಪುಣ್ಯ ಪಾಪಗಳ ಅರಿವು, ಚಿಂತನೆ ಇರಬೇಕು, ಮತ್ತು ನಾವು ಶುಚಿರ್ಭೂತರಾಗಿರಬೇಕು ಒಳಗೆ ಮತ್ತು ಹೊರಗೆ. ಇಷ್ಟೇ ಧರ್ಮಶಾಸ್ತ್ರಗಳ ಒಂದು ಮೂಲ ಆಶಯ, ಅದರ ಸತ್ವ. ಹಾಗಾಗಿ ಇದನ್ನು ಧರ್ಮಶಾಸ್ತ್ರಗಳ ಪ್ರಾಣವಾಯುವೇ ಈ 3 ತತ್ವದಿಂದ ಇದೆ. ಪುಣ್ಯ ಪಾಪಗಳ ಚಿಂತನೆ ಮತ್ತು ಒಳಗೆ ಹೊರಗಿನ ಶುಚಿತ್ವವನ್ನು ಕೊಡ್ತಕ್ಕಂಥದ್ದು ಅಂತ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ವಿಶೇಷ ಮಾಸಗಳೆಲ್ಲ ಸ್ನಾನ. ಯಾವ ಮಾಸಗಳದು? ಒಂದು ವೈಶಾಖ ಸ್ನಾನ, ಒಂದು ಕಾರ್ತಿಕ ಸ್ನಾನ ಮತ್ತು ಒಂದು ಮಾಘ ಸ್ನಾನ. ಈ ವಿಶೇಷವಾಗಿರ್ತಕ್ಕಂಥ ತಿಂಗಳುಗಳಲ್ಲಿ ನಾವು ತೀರ್ಥಗಳಲ್ಲಿ ಮತ್ತು ನದಿಗಳಲ್ಲಿ, ಸಮುದ್ರಗಳು ಸೇರ್ತಕ್ಕಂಥದ್ದು, 2 ನದಿ 3 ನದಿ ಸೇರ್ತಕ್ಕಂತಹ ಕ್ಷೇತ್ರಗಳಲ್ಲಿ ನಾವು ಸ್ನಾನಾದಿಗಳನ್ನು ಮಾಡ್ತಕ್ಕಂಥದ್ದು ಶಾಸ್ತ್ರವಿಧಿ. ಒಂದು ಹುಣ್ಣಿಮೆಯಿಂದ ಇನ್ನೊಂದು ಹುಣ್ಣಿಮೆಗೆ ನಾವು ಈ ಸಂಕಲ್ಪ ಮಾಡ್ತಕ್ಕಂಥದ್ದು. ಅಂದರೆ ಹಿಂದಿನ ತಿಂಗಳ ಹುಣ್ಣಿಮೆ ಮತ್ತು ಈಗ ಬರ್ತಕ್ಕಂತಹ ಹುಣ್ಣಿಮೆ, ಇದರ ಮಧ್ಯ ಮಾಡ್ತಕ್ಕಂಥದ್ದು ಪುಣ್ಯ ಸ್ನಾನ. ಅದು ಶಾಸ್ತ್ರದಲ್ಲಿರುವುದು ಹಾಗೆ. ಅದಕ್ಕೆ ಏನು ಕಾರಣ? ಅಲ್ಲಿ ವೃದ್ಧಿ ಚಂದ್ರ ಇರ್ತಾನೆ ಅಂತ. ಅಂದರೆ ಹುಣ್ಣಿಮೆಯ ಮೊದಲನೇ ದ್ವಿತೀಯದಿಂದ ಹುಣ್ಣಿಮೆವರೆಗೂ, ಹುಣ್ಣಿಮೆ ಆದಮೇಲೆ 10 ದಿನ ನಮಗೆ ಪೂರ್ತಿ ಚಂದ್ರನ ಕಳಾಬಲ ಸಿಗುತ್ತೆ ಅಂತ. ಚಂದ್ರನ ಕಳ, ಅದರ ಬಲ ಬೇಕು. ಚಂದ್ರನು ಅಮೃತದ ಬಿಂದುಗಳನ್ನು ಅಥವಾ ಅಮೃತ ಶಕ್ತಿಯನ್ನು ಭೂಮಿಗೆ ಕೊಡ್ತಕ್ಕಂಥವನು. ಯತ್ ಶಶಿನ್ ಸಸ್ಯೋದತೆ, ಎಲ್ಲ ಸಸ್ಯಗಳು ಅದಕ್ಕೆ ಸತ್ವವು ಬರೋದು, ಅದಕ್ಕೆ ಜೀವಸತ್ವ ಅಂತ ಏನು ಹೇಳ್ತೀವಿ ಸಸ್ಯಗಳಿಗೆ. ನಾವು ಉಣ್ತಕ್ಕಂಥ ತರಕಾರಿ ಇರ್ಬೋದು, ಕೊತ್ತಂಬರಿ ಸೊಪ್ಪಿರ್ಬೋದು, ಹೂವಿರ್ಬೋದು, ಎಲ್ಲದಕ್ಕೂ ಚಂದ್ರನ ಕಿರಣಗಳಿಂದ ಅವಕ್ಕೆ ಆ ಸತ್ವ ಬರ್ತದೆ. ಆಯ್ತು? ಹಾಗಾಗಿ ಚಂದ್ರನ ಕಳೆ ಇದ್ದಾಗ ನಾವು ಪುಣ್ಯಕರ್ಮಗಳನ್ನು ಮಾಡಿದಾಗ ಅದು ವಿಶೇಷವಾಗಿರ್ತಕ್ಕಂತಹ ನಮಗೆ ಸತ್ಫಲಗಳನ್ನು ಕೊಡ್ತದೆ. ಹಾಗಾಗಿ ಒಂದು ಹುಣ್ಣಿಮೆಯಿಂದ ಮುಂದಿನ ತಿಂಗಳು ಹುಣ್ಣಿಮೆವರೆಗೂ ಇರತಕ್ಕಂಥದ್ದು ಈ ಸ್ನಾನ ವಿಶೇಷಗಳು. ಮತ್ತು ಈ ಮಾಘಸ್ನಾನ ಮಹಾಪರ್ವ ಅಂತಂತ ಏನಿದೆ, ಸದ್ಯ ಮಹಾಕುಂಭಮೇಳ ಅಂತಂತ ನಾವೇನು ಆಚರಣೆ ಮಾಡ್ತಾ ಇದ್ದೀವಿ, ತ್ರಿವೇಣಿ ಸಂಗಮದಲ್ಲಿ ನಡೀತಕ್ಕಂಥದ್ದು. ಇದು ಸ್ನಾನ ವಿಶೇಷ ಅಂತಲೇ ಇರತಕ್ಕಂಥದ್ದು. ಸೂರ್ಯನ ಪೂರ್ವ ಸಂಚಾರ ರಶ್ಮಿ ಅಮೃತ ಅಂತಂತ ನಾನು ಏನು ಹೇಳಿದ್ದೀನಿ, ಅವನ ಪೂರ್ವ ಸಂಚಾರ ರಶ್ಮಿಯಲ್ಲೇ ಅಮೃತದ ಸತ್ವವು ಇರೋದರಿಂದ ನಾವೆಲ್ಲರೂ ಕೂಡ ಪುಣ್ಯವನ್ನು ಗಳಿಸ್ತಕ್ಕಂತಹ ಸಮಯ ಇದೇ ಆಗಿದೆ. ಇನ್ಯಾವುದೋ ಸಮಯದಲ್ಲಿ ಆಗೋದಿಲ್ಲ, ಮಕರ ಮತ್ತು ಕುಂಭರಾಶಿಯಲ್ಲಿ. ಹಾಗೆಯೇ ತುಲಾ ಮತ್ತು ವೃಶ್ಚಿಕ ರಾಶಿಗಳಲ್ಲಿ ಕಾರ್ತಿಕ ಸ್ನಾನ, ಧನು ಮಕರ ಮಾಘ ಮಾಸಗಳಲ್ಲಿ ಮಾಘ ಸ್ನಾನ, ಇಂಥ ಮಾಸಗಳಲ್ಲಿ ಸಂಕ್ರಮಣಗಳಲ್ಲಿ
ಸೂರ್ಯನ ದ್ರೇಕಾಣ ರಶ್ಮಿ ಅಂತಂತ ಕರೀತಾರೆ. ಅಂತಂದರೆ ಎಷ್ಟು ರಶ್ಮಿಗಳ ಜಾಲ ಎಷ್ಟು ಡಿಗ್ರಿಯಲ್ಲಿ ಭೂಮಿಯನ್ನು ಸ್ಪರ್ಶ ಮಾಡ್ತದೆ ಅನ್ನೋದನ್ನು ದ್ರೇಕಾಣ ಅಂತ ಕರೀತಾರೆ. ಸೂರ್ಯನ ರಶ್ಮಿಜಾಲದ ವಿಶೇಷವು ಮಾಘ ಮಾಸದಲ್ಲಿ ಅಥವಾ ಮಕರ ಮಾಸದಲ್ಲಿ ಭೂಮಿಯನ್ನು ಸ್ಪರ್ಶ ಮಾಡುವುದರಿಂದ ಅದಕ್ಕೆ ಇರತಕ್ಕಂತಹ ಒಂದು ಅಮೃತಮಯ ಶಕ್ತಿ ಏನಿದೆ, ಆ ಶಕ್ತಿಯನ್ನು ನಾವು ಆ 40-45 ದಿನಗಳಲ್ಲಿ ನಾವು ಆ ಗಂಗಾದಿ ತೀರ್ಥಗಳೇನಿದೆ, ನದಿ ಹರಿತಕ್ಕಂಥ ನದಿಗಳೇನಿದೆ, ಸಹಜವಾಗಿ ಅವು ಕೂಡ ಆ ರಶ್ಮಿ ಜಾಲವನ್ನು ತಮ್ಮ ಸತ್ವದಲ್ಲಿ ಹೀರಿಕೊಂಡು ಮುಂದೆ ಹರ್ಕೊಂಡು ಹೋಗ್ತದೆ, ಸಮುದ್ರಕ್ಕೆ ಹೊರಟೋಗ್ತದೆ. ಸೊ ಆ ಸಮಯವು ಕಳೆಯೋಕ್ಕಿಂತ ಮುಂಚೆ ಅದರ ಶಕ್ತಿಯನ್ನು ನಾವು ಪಡ್ಕೊಳ್ಬೇಕು, ಅದರ ಒಂದು ಪುಣ್ಯವನ್ನು ನಾವು ಸಂಪಾದನೆ ಮಾಡಬೇಕು. ಅದರಿಂದ ನಾನಾ ಬಗೆಯ ಕಾಯಿಲೆಗಳು, ಮಾನಸಿಕ ದುರಿತಗಳು, ಮನೋವೈಕಲ್ಯಗಳು ಮತ್ತು ಮುಂದೆ ಬರಬಹುದಾಗಿರ್ತಕ್ಕಂತಹ ದೋಷಗಳು, ಅಂದರೆ ಯಾವುದಾದ್ರೂ ಒಂದು ಪಾಪದ ನಿಮಿತ್ತ ಯಾರಿಗೂ ಮುಂದೆ ಏನಾದರೂ ದೋಷಗಳು ಬರಲಿಕ್ಕೆ ಸಾಧ್ಯತೆ ಇರ್ತದೆ. ಹಾಗಾಗಿ ಮುಂದೆ ಬರಬಹುದಾಗಿರ್ತಕ್ಕಂತಹ ದೋಷಗಳೇನಿರ್ತದೆ ಅದು ಕೂಡ ಪರಿಹಾರ ಆಗ್ತದೆ. ಅನೇಕ ಬಗೆಯ ಐಹಿಕವಾಗಿರ್ತಕ್ಕಂಥ ಏಳಿಗೆಗಳಾಗ್ತದೆ ಬರೀ ಸ್ನಾನ ಮಾತ್ರದಿಂದ. ಅಷ್ಟು ಸತ್ವಯುತವಾಗಿರ್ತಕ್ಕಂತಹ ಕಾಲ ಈ ಮಕರ ಮಾಸ ಅಥವಾ ಕುಂಭ ಸ್ನಾನದ ವಿಶೇಷ. ಮಾಘ ಮಾಸದಲ್ಲಿ ಸ್ನಾನವನ್ನು ಮಾಡದೇ ಇರತಕ್ಕಂಥವನು ಪ್ರಾಣಿಯೇ ಸರಿ ಅಂತಂತ ಹೇಳ್ತಾರೆ. ಅಂದರೆ ಜ್ಞಾನವಿಲ್ಲದೆ ಇರತಕ್ಕಂಥವನು ಅಂತಂತ. ಸುಲಭವಾಗಿ ಮೋಕ್ಷಕ್ಕೆ, ಸುಲಭವಾಗಿ ದೇವತೆಗಳ ಸಂಘವನ್ನು ಆಗ್ತಕ್ಕಂತಹ ಒಂದು ವಿಶೇಷವನ್ನು ಹಾಗೇ ಕೈ ಚೆಲ್ಬಿಡ್ತಾರಲ್ಲ ಜನರು ಅನ್ನೋದಕ್ಕೋಸ್ಕರ. ಹಾಗಾಗಿ ಇಂತಹ ಮಾಘ ಮಾಸದಲ್ಲಿ ನದಿ ತೀರ್ಥಗಳು ಇತ್ಯಾದಿಗಳಲ್ಲಿ ಮಾಡ್ತಕ್ಕಂಥದ್ದು. ನಾವು ಆಗಲಿಲ್ಲ ನಮಗೆ ಹೋಗಲಿಕ್ಕೆ, ಮನೆಯಲ್ಲೇ ಮಾಡಿ, ಅದಕ್ಕೂ ಅವಕಾಶ ಹೇಳಿದ್ದಾರೆ. ಯತ್ ಕೃತ್ವ ಯದ್ ಗ್ರಹೌ, ನಿನ್ನ ಮನೆಯಲ್ಲಿ ಒಂದು ಹಿತ್ತಾಳೆ ತಂಬಿಗೆಯಲ್ಲಿ ಅಥವಾ ಬೆಳ್ಳಿ ತಂಬಿಗೆಯಲ್ಲಿ ನೀರನ್ನು ಇಟ್ಟು ಅದಕ್ಕೆ ತುಳಸಿ ಮತ್ತು ಪತ್ರೆಯನ್ನು ಅದಕ್ಕೆ ಹಾಕಿ ಶಿವನಾಮ ಸ್ಮರಣೆಯನ್ನು ಮಾಡಿ, ನಾರಾಯಣ ನಾಮಸ್ಮರಣೆಯನ್ನು ಮಾಡಿ, ಅಭ್ಯಾಸ ಇದ್ದರೆ ಪುರುಷ ಸೂಕ್ತದಿಂದ ಅದನ್ನು ಜಪ ಮಾಡಿ, ಪೂರ್ವಕ್ಕೆ ಎಲ್ಲಿ ಬೆಳಕು ಗಾಳಿ ಬರ್ತದೋ ನಿಮ್ಮ ಮನೆಯಲ್ಲಿ, ಬಾಲ್ಕನಿಯಲ್ಲಿ ಬರ್ತದ, ಟೆರೇಸಲ್ಲಿ ಬರ್ತದ, ಎಲ್ಲೂ ಆದೀತು, ಅದ್ರಲ್ಲಿ ಕೂತ್ಕೊಂಡು ಪೂರ್ವಕ್ಕೆ ತಿರುಗಿಕೊಂಡು ಪುನಃ ನಾರಾಯಣ ಸ್ಮರಣೆಯನ್ನೇ ಮಾಡಿ, ಯೋಗಾಯ ಯೋಗಪತೆಯೋ ಯೋಗೇಶ್ವರಾಯ ಯೋಗ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ. ಇದು ಸ್ನಾನ ಮಾಡಬೇಕಾದ್ರೆ ಹೇಳಬೇಕಾಗಿರ್ತಕ್ಕಂಥ ಯೋಗೇಶ್ವರನ ಮಂತ್ರ. ಹಾಗಾಗಿ ನಾರಾಯಣ ಮಂತ್ರಗಳನ್ನು ಮಾಡ್ತಾ ನಿಮ್ಮ ತಲೆ ಮೇಲೆ ಹಾಕ್ಕೊಂಡು 3 ಬಾರಿ ಒಂದು ಬಿಂದಿಗೆಯನ್ನು ಮೂರು ಸತಿ ಹಾಕ್ಕೊಂಡು ಅದನ್ನು ಆಮೇಲೆ ದೇವರ ಪೂಜೆ, ದೀಪ ಇಟ್ಟು ದೇವರ ಪೂಜೆಯೋ ನಿಮ್ಮ ಅನುಭವದಲ್ಲಿ ನಿಮ್ಮ ಅಭ್ಯಾಸದಲ್ಲಿ ಏನು ಅವತ್ತಿನ ಜಪ ಇರ್ತದೆ ಅದನ್ನು ಮಾಡಿ. ಮತ್ತು ವಿಶೇಷವಾಗಿ ದೀಪ, ಒಂದು ಜೋಡಿ ದೀಪವನ್ನು ದೇವಸ್ಥಾನಕ್ಕೋ ನಿತ್ಯ ದಿನ ದೇವರ ಪೂಜೆ ಮಾಡ್ತಕ್ಕಂತಹ ಪುರೋಹಿತರಿಗೋ, ಮತ್ತು ಒಂದು ಗೋಗ್ರಾಸ ಅಂತಂತ ಎಳ್ಳು ಹಾಕಿರ್ತಕ್ಕಂತಹ ಗೋಗ್ರಾಸ, ಸ್ವಲ್ಪ ಎಳ್ಳು, ಅಕ್ಕಿ, ಬೆಲ್ಲ ಮತ್ತು ಬಾಳೆಹಣ್ಣು, ಈ ರೀತಿಯ ಗೋಗ್ರಾಸವನ್ನು ಇಟ್ಟು ಅವತ್ತು ನಮಸ್ಕಾರ ಮಾಡೋದು. ಇದು ಕೂಡ ಇದೇ ಮಾಘ ಮಾಸದ ಏನು ಪುಣ್ಯವೋ, ಗಂಗಾದಿ ಮಹಾತೀರ್ಥಗಳಲ್ಲಿ ಮಾಡ್ತಕ್ಕಂಥ ಏನು ಪುಣ್ಯವೋ ಇದು ಕೂಡ ಅದಕ್ಕೇನು ಕಡಿಮೆ ಇಲ್ಲ ಅಂತಂತ ಹೇಳಿದ್ದಾರೆ. ಮಾಡುವುದು ಮುಖ್ಯ, ಸರಳ. ಬಾವಿಯಲ್ಲಿ ಇರತಕ್ಕಂಥ ಗಂಗಾ ಪೂಜೆ ಮಾಡಿ ಬಾವಿಯಿಂದ ಸ್ನಾನ ಮಾಡೋದು. ಮತ್ತು ಯಾರಿಗೆ ತಂದೆ ಇಲ್ಲವೋ ತಾಯಿ ಇಲ್ಲವೋ ಅವರಿಗೆ ಅವತ್ತು ಎಳ್ಳಿನಲ್ಲಿ ತರ್ಪಣ ಕೊಡ್ತಕ್ಕಂಥದ್ದು, ಪುರೋಹಿತರಿಗೆ ಕರೆದು ಅವತ್ತು ನಿಮ್ಮ ತಂದೆ ತಾಯಿ ಅಥವಾ ಯಾರು ಇರಲ್ವೋ ಅವ್ರ ಹೆಸರಲ್ಲಿ ಅವರಿಗೊಂದು ವಸ್ತ್ರ, ಅವ್ರಿಗೇನಾದರೂ ಒಂದು ಧಾನ್ಯವನ್ನು ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು. ಆ ಸಮಯ ನೀವು ಯಾವತ್ತೂ ಮಾಡ್ಬೋದು, ಬೇರೆ ವಿಷಯ. ನಾವು ಮಾತಾಡ್ತಾ ಇರೋದು ಮಾಘ ಸ್ನಾನದ ಬಗ್ಗೆ ಮತ್ತು
ಕುಂಭಮೇಳದ ಬಗ್ಗೆ, ಕುಂಭ ವಿಶೇಷದಲ್ಲಿ ಈ 44 ದಿನದಲ್ಲಿ ಮಾಡ್ತಕ್ಕಂಥದ್ದು ತುಂಬ ಪುಣ್ಯಕರ. ಅದನ್ನು ಮಾಡ್ತಕ್ಕಂಥ ಇದು ಸರಳ ಉಪಾಯ. ಮತ್ತು ನೀವು ನೋಡ್ತಾ ಇರೋ ಹಾಗೆ ಅಲ್ಲಿ ಕೋಟ್ಯಾಂತರ ಜನ ಸೇರ್ತಾ ಇದ್ದಾರೆ ಈ 45 ಮಹಾಕುಂಭ ಮಹಾಸಂಗಮ ಒಂದು ರೀತಿ. ಮತ್ತು ನೀವು ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಹೋಗಿ ನೋಡಬಹುದು, ತುಂಗಭದ್ರಾ ಇದರಲ್ಲಿ ಕೂಡಲ ಸಂಗಮದಲ್ಲಿ ನೋಡಬಹುದು, ನಮ್ಮ ಉಡುಪಿಯಲ್ಲಿ ನೋಡಬಹುದು, ಒಡಬಾಂಡೇಶ್ವರದಲ್ಲಿ ಯು ವಿಲ್ ಫೈಂಡ್ ಲಾಟ್ ಆಫ್ ಡಿವೋಟೀಸ್. ಅವ್ರಿಗೆ ಅವರೆಲ್ಲ ನಮ್ಮ ಥರ ಏನು ಗ್ರಂಥಗಳು ಓದ್ಕೊಂಡು ಮಠದಲ್ಲಿ ಇದ್ದವ್ರೇನು ಬರ್ತಾರೆ ಅಂತ ಅಂದ್ಕೊಂಡ್ಬೇಡಿ. ಎಲ್ಲ ಮನಸ್ಸಿನಲ್ಲಿ ಇರ್ತಕ್ಕಂಥ ಸಂಸ್ಕೃತಿಯಿಂದ ಬಂದ್ಬಿಟ್ಟಿದೆ ನಮಗೆ. ನಮ್ಮ ದೇಶ ಪವಿತ್ರ ಸ್ನಾನ ಮಾಡಬೇಕು, ಅವ್ರು ಮಾಡಿದರೆ ಒಳ್ಳೆಯದು ಅಂತಂತ. ಸೊ ಆ ರೀತಿಯ ಒಂದು ಮಾಡ್ತಕ್ಕಂಥದ್ದು ಕೂಡ ನಮ್ಮಲ್ಲಿ ಸತ್ಸಂಪ್ರದಾಯಗಳು ಬೆಳ್ಕೊಂಡು ಬಂದಿದೆ. ಹಾಗಾಗಿ ಸೂರ್ಯ ಭಗವಾನನ ಒಂದು ಅನುಗ್ರಹ ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ, ನಾನಾಗಲೇ ಹೇಳಿದಂತೆ ರಶ್ಮಿ ಜಾಲವನ್ನು, ಆ ದ್ರೇಕಾಣ ಶಕ್ತಿಯನ್ನು ಗಂಗಾದಿ ಹರಿತಾ ಇರತಕ್ಕಂಥ ಸಂಗಮಗಳಲ್ಲಿ ಅದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ನಮಗೆ ಪ್ರಾಪ್ತಿಯಾಗುವುದರಿಂದ ನಾವು ಇದನ್ನು ಮಾಡೋದು. ಇದು ವೈಜ್ಞಾನಿಕ ಹಿನ್ನೆಲೆಯೂ ಹೌದು. ಯಾಕಂದರೆ ಇದೇ ಮಾಸದಲ್ಲೇ ಇಂಥ ಸಮಯದಲ್ಲೇ ಬರಬೇಕು, ಇಂಥ ದಿನಗಳೇ ಮಾಡಬೇಕು, ಇದೆಲ್ಲ ವಿಶೇಷ ಇರೋದು. ಇದು ವೈಜ್ಞಾನಿಕವೇ, ಇದರಲ್ಲಿ ಬೇರೆ ಏನು ಲೆಕ್ಕ ಮಾಡೋದೇನಿಲ್ಲ. ಅಲ್ಲಿ ಸೂರ್ಯನು ಎಲ್ಲಿಂದ ಬಂದ, ಯಾವ ರಶ್ಮಿಯು ಎಷ್ಟು ಡಿಗ್ರಿಯಲ್ಲಿ ಯಾವ ಭಾಗದ ಭೂಮಿಗೆ ಹರಿತಾ ಇದೆ ಅಂತನ್ನೋಷ್ಟು ನಾವು ಪರ್ಟಿಕ್ಯುಲರ್ ಜನ, ನಮ್ಮ ಸನಾತನ ಧರ್ಮ ಅಷ್ಟು ಪರ್ಟಿಕ್ಯುಲರ್. ಯಾವುದು ಅಷ್ಟು ಪರ್ಟಿಕ್ಯುಲರೋ ಅದು ದೈವಿ ಸಂಪತ್ತಾಗಿರಲೇಬೇಕು ಅನ್ನೋದು ಇದೊಂದು ಅದರ ಹಿನ್ನೆಲೆ. ಮತ್ತು ಅಮೃತ ಮಥನ ಕಾಲದಲ್ಲಿ ಇವರಿಂದ ಅಸುರರಿಂದ ಅಮೃತ ಕುಂಭವನ್ನು ತಗೊಂಡು ದೇವೇಂದ್ರನು ಸ್ವರ್ಗದಲ್ಲಿ ಇಟ್ಟಾಗ ಅದನ್ನು ಕದ್ರು ಪುತ್ರರಾಗಿರ್ತಕ್ಕಂತಹ ಸರ್ಪರ ಬೇಡಿಕೆಯಂತೆ ಅಥವಾ ಹಠದಂತೆ ವಿನುತ ಅಂದರೆ ಗರುಡನ ತಾಯಿ, ಅವಳಿಗೆ ಒಂದು ಪಂಥ ಇಟ್ಟಿರ್ತಾರೆ, ಅವಳನ್ನು ಬಂಧನದಲ್ಲಿ ಇಟ್ಟಿರ್ತಾರೆ. ಹಾಗಾಗಿ ಆ ಬಂಧನದ ಪರಿಹಾರಕ್ಕೋಸ್ಕರ ನಮಗೆ ಅಮೃತದ ಕಳಶವನ್ನು ನಮಗೆ ತಂದುಕೊಟ್ರೆ, ಅಮೃತವನ್ನು ತಂದುಕೊಟ್ರೆ ನಾನು ನಿನ್ನ ಬಂಧನದಿಂದ ಬಿಡುಗಡೆ ಮಾಡ್ತೇನೆ ಅಂತ ಕದ್ರು, ಅವಳ ಸವತಿ. ಕದ್ರು ಅಂತಕ್ಕಂಥದ್ದು ನಾಗಕುಲರ ತಾಯಿ, ಕಶ್ಯಪ ಋಷಿಗಳು ಅವರಿಗೆ ಪತಿ. ವಿನುತ ಪಕ್ಷಿ ಕುಲಗಳ ತಾಯಿ, ಗರುಡನ ತಾಯಿ, ಮೂಲ ಸ್ತ್ರೀ. ಹಾಗಾಗಿ ಅದನ್ನು ಗರುಡನು ತನಗೆ ಶಕ್ತಿ ಸಾಮರ್ಥ್ಯವಿದ್ದರೂ ಕೂಡ ಗಲಾಟೆ ಗದ್ದಲಕ್ಕೆ ಹೋಗೋದಕ್ಕಿಂತ ದೊಡ್ಡ ಸಾಹಸವನ್ನು ಮಾಡಿದ್ರೇ ಜಗತ್ತು ಗುರುತಿಸೋದು ಅಂತಂತ. ಗಲಾಟೆ ಗದ್ದಲ ಮಾಡ್ಕೊಳ್ಳೋರನ್ನು ಜಗತ್ತು ಯಾರೂ ಗುರುತಿಸಲ್ಲ, ಆಯಿತಾ. ಏನಾದರೂ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟವರನ್ನು ಜಗತ್ತು ಗುರುತಿಸುತ್ತೆ. ಯಶ ಅಪಯಶ ಅದು ಬಿಡಿ, ಆಮೇಲೆ ನೋಡೋಣ, ಆಯಿತಾ. ಆದರೆ ಎಂಥ ದೊಡ್ಡ ಸಾಹಸ ಮಾಡ್ದ, ಇಂದ್ರನಲ್ಲಿ ಹೋಗಿ ಆ ಕುಂಭವನ್ನು ತಗೊಂಡು ಮಧ್ಯದಲ್ಲಿ ವಿಷ್ಣು ಬೇರೆ ಒಂದು ಯುದ್ಧವನ್ನು ಮಾಡ್ತಾನೆ. ಅಂದರೆ ಅಷ್ಟು ಸುಲಭ ಅಲ್ಲ ಇದು ತಗೊಂಡು ಹೋಗಲಿಕ್ಕೆ ಅಂತ. ಅಂದರೆ ಇವನ ಸಾಮರ್ಥ್ಯ ಜಗತ್ತಿಗೆ ಗೊತ್ತಾಗಲಿ ಅಂತ ಗರುಡನ ಮೇಲೆ ವಿಷ್ಣುವು ಯುದ್ಧವನ್ನು ಸಾರ್ತಾನೆ, ತಗೊಂಡು ಹೋಗೋಕ್ಕೆ ತಡೆ, ಇಂದ್ರನಿಂದ ತಗೊಂಡು ಬರಬೇಕಾದ್ರೆ. ಹೀಗೆಲ್ಲ ಆ ವಿಷ್ಣುವನ್ನೂ ಕೂಡ ಅವನು ಮೆಚ್ಚಿಸಿ ಅವನನ್ನು ಯುದ್ಧದಲ್ಲಿ ಸೋಲಿಸುವಂತೆ ಆಗಿ ಅವನ ಪ್ರಸನ್ನತೆಯನ್ನು ಗಳಿಸಿ ಆಗ ಜಗತ್ತೆಲ್ಲ ಕೊಂಡಾಡಿದ್ದು ಗರುಡನು ಅಂತಂತ ಕೊಂಡಾಡಿದ್ದು. ಅವನು ಬರೀ ಜಗಳ ಮಾಡ್ತಾ ಕೂತಿದ್ರೆ ಕದ್ರುವಿನ ಮಕ್ಕಳೊಂದಿಗೆ ಅಥವಾ ಕದ್ರುವಿನೊಂದಿಗೆ ಜಗತ್ತು ಗುರುತಿಸ್ತಾ ಇರಲಿಲ್ಲ. ಇದು ಒಂದು ಹಿನ್ನೆಲೆ. ಆ ಅಮೃತ ಕುಂಭವು ಹೇಗೆ ಗರುಡನ ಕೈಯಲ್ಲಿ ಹೋಗಿ ಅವನು ಆಕಾಶ ಮಾರ್ಗದಲ್ಲಿ ಹಾರಿಕೊಂಡು ಬರ್ತಾ ಇರಬೇಕಾದ್ರೆ ಈ ಪ್ರಯಾಗವಾಗಿರ್ತಕ್ಕಂತಹ ಒಂದು ಪ್ರಯಾಗ ಅಂತಂತಂದರೆ ನದಿಗಳು ಸೇರ್ತಕ್ಕಂಥ ಜಾಗ ಅಂತಲೇ ಅರ್ಥ. ಹರಿತಾ ಇರ್ತಕ್ಕಂಥ
ಜಾಗವನ್ನು ಪ್ರಯ ಅಂತಂದು ಕರೀತಾರೆ. ಅದಕ್ಕೆ ನಮ್ಮನ್ನು ಪ್ರಾಯ ಅಂತ ಕರೆಯೋದು. ನಮಗೆ ಏನು ಪ್ರಾಯ ಅಂದರೆ ನೀವು ಏನು ಎಷ್ಟು ಬೆಳೆದಿದ್ದಾನೆ ಅಂತ, ಇದೆಲ್ಲ ಒಂದು ಶಬ್ದದ ಒಳ ಅರ್ಥಗಳು. ಸೊ ಹಾಗಾಗಿ ಪ್ರಯಾಗದಲ್ಲಿ ಆ ಒಂದು ಬಿಂದು ಬಿದ್ದಂತಹ ಒಂದು ಸಂದರ್ಭ. ಆಗ ಈ ಉತ್ತರಾಯಣವೂ ಇತ್ತು. ಉತ್ತರಾಯಣದಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ಸಂಚಾರ ಇದ್ದ ಸಮಯ ಅಂತಂತ ಪುರಾಣಗಳು ಹೇಳ್ತದೆ. ಆಗ ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಯಜ್ಞವನ್ನು ಮಾಡ್ತಾರೆ ಋಷಿಗಳು ಮುನಿಗಳು ಎಲ್ಲ ಸೇರಿಕೊಂಡು. ತ್ರಿಮೂರ್ತಿಗಳು ಅದಕ್ಕೆ ವರವನ್ನು ಕೊಡ್ತಾರೆ. ಈ ರೀತಿಯಾಗಿ ಅನೇಕವಾಗಿರ್ತಕ್ಕಂಥ ಆಖ್ಯಾನಗಳು ಪುರಾಣಗಳಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಈ ಅಮೃತ ಬಿಂದುವು ಬೀಳುವ ಕಾರಣದಿಂದ ಆ ಜಾಗವು ದೇವಭೂಮಿ ಅಂತಂತ ಆಗ್ತದೆ. ನಾವೀಗ ಕಾಲಾಂತರದಲ್ಲಿ ಉತ್ತರಾಖಂಡದ ಕೆಲವು ಭಾಗವನ್ನು ದೇವಭೂಮಿ ಅಂತಂತ ಕರಿತೇವೆ. ಆದರೆ ವಸ್ತುತಃ ಈ ಪ್ರಯಾಗ ಅನ್ನೋದೇನಿದೆ, ಗಂಗೆಯ ಕೊನೆಯ ಮಜಲು, ಪ್ರಪಂಚದ ಎಲ್ಲ ಕರ್ಮಗಳು ಮುಗಿದು ಹೋಗುವಂತಹ ಜಾಗ ಅದು. ಕರ್ಮಕ್ಷಯ ಅಂತ. ನಾವೆಲ್ಲ ಕಷ್ಟಪಡೋದು ಕರ್ಮ ಪೆಂಡಿಂಗ್. ಹಾಗಾಗಿ ಕಷ್ಟ.